ನಮಸ್ಕಾರ. ನಾನು ಡಾಕ್ಟರ್ ಪ್ರದೀಪ್ ಕುಮಾರ್, ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು 3 ಪೇಷಂಟ್ ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋಂಥ ಪೇಷಂಟ್ಸ್ನ ಎಕ್ಸಾಮಿನ್ ಮಾಡಿ ಅವರ ಕಂಡೀಷನ್ ಏನಿದೆ ಅನ್ನೋದನ್ನು ನಿಮಗೆ ಈಗ ಸದ್ಯಕ್ಕೆ ಮೀಡಿಯಾ ಬ್ರೀಫಿಂಗ್ ಕೊಡ್ತಾ ಇದ್ದೀನಿ. ನಮ್ಮ ICUದಲ್ಲಿ ಇರೋವಂಥ ಪೇಷಂಟು ಆಪ್ರೇಷನ್ ನಂತರ ಕಂಡೀಷನ್ ಸ್ಟೇಬಲ್ ಆಗಿದೆ. ನಿನ್ನೆ ರಾತ್ರಿ ಒಂದು ಸ್ವಲ್ಪ BP ಕಡಿಮೆ ಆಗಿತ್ತು, ಶುಗರ್ ತುಂಬ ಜಾಸ್ತಿ ಆಗಿತ್ತು. ಸುವರ್ಣ ಪೇಷಂಟ್ ಅವರಿಗೆ ಈಗ ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಸ್ಟೇಬಲ್ ಆಗಿದೆ, BP ಸ್ಟೇಬಲ್ ಆಗಿದೆ, ಬ್ಲಡ್ ಶುಗರ್ ಕಂಟ್ರೋಲಲ್ಲಿದೆ, ಬ್ಲೀಡಿಂಗ್ ಅಂಥದ್ದು ಏನೂ ಇಲ್ಲ, ಪೇಯ್ನ್ ಕಡಿಮೆ ಆಗಿದೆ. ಸದ್ಯಕ್ಕೆ ಲಿಕ್ವಿಡ್ಸ್ ಡಯಟ್ ಶುರು ಮಾಡಿದ್ದೀವಿ. ಆ ಲಿಕ್ವಿಡ್ಸ್ನ ಟಾಲ್ರೇಟ್ ಮಾಡ್ಕೊತಾ ಇದ್ದಾರೆ. ಎಂಥ ಥರದ್ದು ಪೇಯ್ನು ಇಲ್ಲ, ಬೇರೆ ಥರದ ಸಮಸ್ಯೆಗಳು ಏನೂ ಇಲ್ಲ. ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ. ಸೊ ಈಗ ಸದ್ಯಕ್ಕೆ we are very happy with the progress that she has made for the treatment that we have initiated. Thank God that the family is happy. ಅವ್ರ ಮನೆಯವರು ಎಲ್ಲರೂ ಖುಷಿಯಾಗಿದ್ದಾರೆ. ಅವ್ರ ಮಕ್ಕಳು ಬಂದಿದ್ದಾರೆ. ಎಲ್ಲರ ಹತ್ರನೂ ಮಾತಾಡ್ಸಿದ್ವಿ. ಪೇಷಂಟ್ಸ್ ಕಂಡೀಷನ್ಸ್ನ ಅವ್ರಿಗೆ ಬ್ರೀಫ್ ಮಾಡಿದ್ದೀವಿ. ಅವ್ರ ಮನೆಯವ್ರನ್ನ ಕರ್ಕೊಂಡೋಗಿ ಪೇಷಂಟ್ ಹತ್ರನೂ ತೋರಿಸಿ ಮಾತಾಡ್ಸಿದ್ದೀವಿ. ಅವರ ಕಂಡೀಷನ್ ಸ್ಟೇಬಲ್ ಆಗಿದೆ. ಯಾವುದರಿಂದ ಗಾಯ ಆಗಿದೆ ಇತ್ತು ಅದರಲ್ಲಿ ಅದನ್ನ ನಿನ್ನೆ ನಾವು ಬ್ರೀಫ್ ಮಾಡಿದಾಗಲೇ ಹೇಳಿದ್ವಿ. ಫೇಸಲ್ಲಿ ಕಿವಿ ಕೆಳಗೆ ಇರೋ ಭಾಗದಲ್ಲಿ ಗ್ಲಾಸ್ ಪೀಸಸ್ಸು, ಅದ್ರ ಜೊತೆಗೆ ಪ್ಲಾಸ್ಟಿಕ್ಕು ಗ್ಲಾಸು ಅನ್ನೋದು ಗೊತ್ತಾಗದಿರೋಂಥ ಸ್ವಲ್ಪ ಪೀಸಸ್ಸು ಬಹಳ ಒಳಗಿತ್ತು. ಅದನ್ನೆಲ್ಲ ತೆಗೆದಾಗಿದೆ ಈಗ ಸದ್ಯಕ್ಕೆ. ಸೊ ಅದರದ್ದು ಕಾಂಪ್ಲಿಕೇಶನ್ಸ್ ಏನು ಇಲ್ಲ. ಈಗ ಸದ್ಯಕ್ಕೆ ಡಯಾಬಿಟಿಸ್ ಇರೋದ್ರಿಂದ ಈ ಗಾಯಗಳೆಲ್ಲ ಒಣಗೋದಕ್ಕೆ ಸ್ವಲ್ಪ ತಡ ಆಗ್ಬೋದು. ಹಾಗಾಗಿ ಅವ್ರನ್ನ ICUದಲ್ಲೇ ಇಟ್ಕೊಂಡಿದ್ದೀವಿ. ಇವತ್ತು ಸಹ ಅವರು BP ಸಪೋರ್ಟ್ ಮಾಡೋದಕ್ಕೆ ಸ್ವಲ್ಪ ಮೆಡಿಸಿನ್ಸ್ ಇದ್ದಾವೆ. ಅದನ್ನೆಲ್ಲ ನಿಲ್ಲಿಸಿದ ನಂತರ ಶುಗರ್ ಗಂಟೆಗೆ ಚೆಕ್ ಮಾಡಿಸಿ ಶುಗರ್ನ ಕಂಟ್ರೋಲ್ ಮಾಡಿಸೋ ಪರಿಸ್ಥಿತಿಯಲ್ಲಿದೆ. ಅದನ್ನೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಬಂದ ಮೇಲೆ ICUಯಿಂದ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಅವ್ರನ್ನ ಬಹುಶಃ ಮೋಸ್ಟ್ಲಿ ನಾಳೆ ICUಯಿಂದ ವಾರ್ಡಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಇಬ್ಬರ ಆರೋಗ್ಯ ಸ್ಥಿತಿ ಹೇಗಿದೆ? ಮತ್ತೆ ಅವ್ರಿಗೂ ಕಿವಿ ಅದು ಕೇಳಿಸ್ತಾ ಇಲ್ಲ, ಒಂದು ಸೈಡ್ ಅಂತ ಹೇಳ್ತಾ ಇದ್ರು. ಸೊ ಮಿಕ್ಕಿದ ಇಬ್ಬರು ಪೇಷಂಟು, ಫರೂಕ್ ಪೇಷಂಟು ಸದ್ಯಕ್ಕೆ ನಮ್ಮ ಕೆಫೆದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹುಡುಗ ಆರಾಮಾಗಿದ್ದಾನೆ, ನಡ್ಕೊಂಡು ಓಡಾಡ್ತಾ ಇದ್ದಾನೆ, ಊಟ ಸಹಿಸ್ತಾ ಇದ್ದಾನೆ, ಕಿವಿದು ಕೇಳಿಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಏನಿಲ್ಲ. ಅವನಿಗೆ ಆ ಸ್ಪ್ಲಿಂಟರ್ ಇಂಜರೀಸ್ ಅಂತ ಆಗಿತ್ತು ಕೈಯಲ್ಲಿ. ಆ ಸ್ಪ್ಲಿಂಟರ್ ಇಂಜರೀಸ್ನ ಕ್ಲಿಯರ್ ಮಾಡಿಸೋದಕ್ಕೋಸ್ಕರ ಆ್ಯಂಟಿಬಯೋಟಿಕ್ಸ್ ಮೆಡಿಸಿನ್ಸ್ ಹೋಗ್ತಾ ಇದ್ದಾವೆ. ಅವ್ರನ್ನ ಸಹ ಇವತ್ತು ಹಾಸ್ಪಿಟ್ಲಲ್ಲೇ ಇಟ್ಕೊಂಡು IV ಆ್ಯಂಟಿಬಯೋಟಿಕ್ಸ್ ಮೆಡಿಸಿನ್ಸ್ ಕೊಡಬೇಕಾಗಿ ಬರುತ್ತೆ. ಅವ್ರನ್ನ ಬಹುಶಃ ಮೋಸ್ಟ್ಲಿ 3 ದಿವಸ ನಂತರ ಡಿಸ್ಚಾರ್ಜ್ ಮಾಡೋ ಸಾಧ್ಯತೆ ಇದೆ. 3ನೇ ಪೇಷಂಟು ದೀಪಾಂಶು ಅನ್ನೋ ಪೇಷಂಟು, ಅವ್ರನ್ನ ಇವತ್ತು ಸಾಯಂಕಾಲ ಡಿಸ್ಚಾರ್ಜ್ ಮಾಡೋ ಸಾಧ್ಯತೆಗಳಿದ್ದಾವೆ. ನಮ್ಮ ಟೀಮ್ ಆಫ್ ENT ಕನ್ಸಲ್ಟೆಂಟ್ಸ್ ಬಂದು ನೋಡಬೇಕು, ಸೈಕಾಲಜಿಸ್ಟ್ ಬಂದು ನೋಡಬೇಕು. ಅವ್ರ ದೀಪಾಂಶು ಅನ್ನೋರು ಒಂದು ಸ್ವಲ್ಪ ಮಾನಸಿಕವಾಗಿ ಒಂದು ಸ್ವಲ್ಪ ಅವರಿಗೆ ಒಂದು ಸ್ವಲ್ಪ ಸ್ಟ್ರೆಸ್ ಇರೋದ್ರಿಂದ ಅವರಿಗೆ ನಿನ್ನೆ ತೊಂದರೆಗಳು ಕಾಣಿಸ್ಕೊಳ್ತಾ ಇತ್ತು. ಬಟ್ ಇವತ್ತಿಗೆ ಹಿ ಹ್ಯಾಸ್ ಕಮ್ ಟು ಟರ್ಮ್ಸ್. ಈಗ ಸದ್ಯಕ್ಕೆ ಅವ್ರಿಗೇನು ತೊಂದರೆ ಆಗಿಲ್ಲ ಅನ್ನೋದು ಅವ್ರಿಗೂ ಕಾನ್ಫಿಡೆನ್ಸ್ ಬಂದಿದೆ. ಸೊ ಹಾಗಾಗಿ ಅವರಿಗೆ ಎಂಥದ್ದು ಇಂಜುರೀಸ್ ಇಲ್ಲ, ಬರ್ನ್ಸ್ ಇಂಜುರೀಸ್ ಏನು, ಎಕ್ಸ್ಟರ್ನಲ್ ಇಂಜುರೀಸ್ ಏನೂ ಇಲ್ಲ. ಸೊ ಹಾಗಾಗಿ ಅವ್ರ ಕಂಡೀಷನ್ ಸ್ಟೇಬಲ್ ಆಗಿದೆ. ಅವ್ರನ್ನ ಇವತ್ತು ಸಾಯಂಕಾಲ ಎನಿವೇರ್ ಬಿಟ್ವೀನ್ 4 o'clock to 6 o'clock ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡೋ ಸಾಧ್ಯತೆ ಇದೆ. ಸರ್, ನಿನ್ನೆ ಲೇಡಿ ಬಂದಾದ ನಂತರ FSL ಟೀಮ್ ಬಂದು ಕ್ಲಾತ್ಸ್ ಬಟ್ಟೆಯನ್ನು ತಗೊಂಡು ಹೋಗಿದ್ದಾರೆ. ನಿಮ್ಮನ್ನ ಏನಾದರೂ ಭೇಟಿ ಮಾಡಿದ್ರೆ ಸರ್? FSL ಆಗಿರ್ಬೋದು ಅಥವಾ NIA ಟೀಮ್ಸ್ ಆಗಿರ್ಬೋದು. ಇಂಟರ್ನಲ್ ಅವ್ರ ಕಡೆಯಿಂದ ಏನೇನು ಇನ್ವೆಸ್ಟಿಗೇಷನ್ಸ್ ಏನೇನು ಮಾಡಿಸ್ಕೋಬೇಕೋ ಅವನ್ನೆಲ್ಲ ಮಾಡ್ಕೊತಾ ಇದ್ದಾರೆ. ನಾವು ಅವ್ರಿಗೆ ಏನು ಬೇಕೋ ಸಪೋರ್ಟ್ ಕೊಡ್ತಾ ಇದ್ದೀವಿ. ಅವರು ಕೇಳಿರೋ ವಸ್ತುಗಳು, ಪೇಷಂಟಿನ ವಸ್ತುಗಳೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅದನ್ನು ಅವರು ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ. ಸರ್, ನಿನ್ನೆ ನೀವು ಪೇಷಂಟ್ನ ನೋಡಬೇಕಾದ್ರೆ ಬಟ್ಟೆ ಮೇಲೆ ಚಿಪ್ಸಸ್ ಏನಾದ್ರು ಅಂದರೆ ಐರನ್ ರಾಡ್ ಚಿಪ್ಸಸ್, ಗ್ಲಾಸ್ ಪೀಸಸ್ ಏನಾದ್ರು ಪತ್ತೆ ಆಗಿತ್ತು? ಅಂಥವು ಏನೂ ಕಾಣಿಸ್ತಾ ಇರಲಿಲ್ಲ. ಅವ್ರ ಮೇಲೆ ಬರೀ ಕಾಣಿಸ್ತಾ ಇದ್ದಿದ್ದು ಬ್ಲಡ್ ಮಾರ್ಕ್ಸು, ಮತ್ತು ಸ್ವಲ್ಪ ಗ್ರೀಸಿ ಆಯಿಲಿ ಟೈಪ್ ಮಾರ್ಕ್ಸ್ ಇತ್ತು. ಅದು ಬಿಟ್ಟು ಬೇರೆ ಏನು ಶಾರ್ಪ್ ಆಬ್ಜೆಕ್ಟ್ಸ್ ಅಂಥವು ಏನು ಅವರ ಬಾಡಿ ಮೇಲೆ ಏನು ಕಾಣಿಸ್ಲಿಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಷ್ಟು ತೀವ್ರತೆ ಇರ್ಬೋದು ಸರ್? ಸ್ಫೋಟದ ತೀವ್ರತೆ ಜಸ್ಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ನಾವು ನೋಡಿರೋ ಬ್ಲಾಸ್ಟ್ ಇಂಜುರೀಸ್ನ ಕಂಪೇರ್ ಮಾಡಿ ನೋಡಿದ್ರೆ ಇವರಿಗೆ ಆಗಿರೋಂಥ ಬ್ಲಾಸ್ಟ್ ಇಂಜುರಿ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಥರ ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯೂಶಲಿ ನಾವು ಹೇಳ್ದಂಗೆ ಸಿವಿಯರ್ ಬ್ಲಾಸ್ಟ್ ಇಂಜುರೀಸ್ ಇದ್ದಾಗ the extent of damages, injuries will be very high. ಚರ್ಮ ಕಿತ್ಕೊಂಡು ಹೋಗಿರೋವಂಥದ್ದು, ಬೋನ್ ಫ್ರ್ಯಾಕ್ಚರ್ಸ್ ಆಗಿರೋವಂಥದ್ದು,
ಅಂಥ ಘೋರ ಪರಿಸ್ಥಿತಿಗಳು ಕಾಣಿಸ್ತವೆ. ಬಟ್ ಇದರಲ್ಲಿ ಅಂಥವು ಏನು ಇಲ್ಲದೆ ಇರೋದ್ರಿಂದ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ಅನುಭವ ಪ್ರಕಾರ ಮೋಸ್ಟ್ಲಿ ಇದು ಒಂದು ಸ್ವಲ್ಪ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಇರ್ಬೋದು ಅನ್ನೋ ಒಂದು ಸಂಶಯ. ಸರ್, ಈಗ ಹಾಸ್ಪಿಟಲ್ ಚಾರ್ಜಸ್ ಎಲ್ಲ ಗೌರ್ಮೆಂಟ್ ಥ್ರೂ ಅಥವಾ ಪ್ರೈವೇಟ್ ಹೇಗೆ ಸರ್ ಇದು ಇನ್ಶೂರೆನ್ಸ್ ಹೇಗೆ ಏನಂತ ಫ್ಯಾಮಿಲಿ? ಈಗ ಸದ್ಯಕ್ಕೆ ಅದ್ರ ಬಗ್ಗೆ ನಾವು ಯಾವುದೇ ವಿಚಾರಣೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ನಮ್ಮ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದೆಲ್ಲ ಪೇಷಂಟಿಗೆ ಟ್ರೀಟ್ಮೆಂಟು, ನಮ್ಮ ಮೆಡಿಕಲ್ ಸರ್ವಿಸಸ್ ಏನು ಪ್ರೊವೈಡ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಕಡೆಯಿಂದನೂ ಸಪೋರ್ಟ್ ಇದ್ದಾವೆ, ರಾಮೇಶ್ವರಂ ಕಫೆ ಕಡೆಯಿಂದ ಓನರ್ಸ್ ಕಡೆಯಿಂದನೂ ಸಪೋರ್ಟ್ ಇದ್ದಾವೆ, ಫ್ಯಾಮಿಲಿ ಕಡೆಯಿಂದನೂ ಸಪೋರ್ಟ್ ಇದ್ದಾವೆ. ಸೊ ಈಗ ಸದ್ಯಕ್ಕೆ ಎಲ್ಲರದ್ದು ಒಂದೇ ಒಂದು ಗುರಿ ಏನಂತ ಹೇಳಿದರೆ, ಗಾಯಾದಿಗಳು ಬೇಗ ವಾಸಿಯಾಗಬೇಕು, ಅವ್ರಿಗೆ ಬೇಕಾಗಿರುವಂಥ ಟ್ರೀಟ್ಮೆಂಟು ಸರಿಯಾಗಿ ಸಿಗಬೇಕು. ಅದನ್ನು ಮಾತ್ರ ನಾವು ಟ್ರೀಟ್ಮೆಂಟ್ ಬಗ್ಗೆ ಈಗ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮಿಕ್ಕಿದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಮಾಡ್ತಾ ಇಲ್ಲ. ICUದಲ್ಲಿರೋ ಪೇಷಂಟು ಸುಮಾರು ಒಂದು 5 ರಿಂದ 7 ದಿವಸ ತನಕ ಇರ್ಬೋದು. ಫರೂಕ್ ಅನ್ನೋ ಪೇಷಂಟ್ನ 3 ದಿವಸ ಇಟ್ಕೋಬೇಕಾಗತ್ತೆ. ಸಿದ್ಧಾಂಶು ಅನ್ನೋ ಪೇಷಂಟ್ನ ಮೋಸ್ಟ್ಲಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಕಳಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.